ಖುದ್ದು ಬಿಜೆಪಿಯ ನಾಯಕರಾಗಿರುವಂತಹ ದೇವರಾಜೇಗೌಡ ಅವರು ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ ಮೇಡಮ್. ಕಾರ್ತಿಕ್ ಅವರ ವಿಡಿಯೋ ನಿಮ್ ಗಮನಕ್ಕೆ ಬಂದಿದೆ ಅಂತ ಹೇಳಿ ಭಾವಿಸ್ತೀನಿ ಸರ್. ಅಲ್ಲ, ನನಗೆ ಈಗ ಗೊತ್ತಾಯ್ತು, ಯಾರೋ ಸ್ನೇಹಿತರು ಹೇಳಿದ್ರು ನನಗೆ. ಅಲ್ಲಿ ಅಲ್ಲ, ಅವ್ರು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ, ನಾನು ಆ ವಿಡಿಯೋ ಡಾಕ್ಯುಮೆಂಟ್ ಅನ್ನು ಕೊಟ್ಟಿರುವಂತದ್ದು ಬಿಜೆಪಿಯ ನಾಯಕರಾಗಿರುವಂತಹ ದೇವರಾಜೇಗೌಡ ಅವ್ರಿಗೆ ಮಾತ್ರ, ಮತ್ಯಾರಿಗೂ ಕೊಟ್ಟಿಲ್ಲ ಅನ್ನುವಂತ ಮಾತನ್ನು ಹೇಳ್ತಿದ್ದಾರೆ. ಸರ್, ಏನ್ ನಿಮ್ ರಿಯಾಕ್ಷನ್? ನೋಡಿ, ಒಂದು ವಿಚಾರ, ನನ್ನ ಹತ್ರ ಬಂದದ್ದು ಬಿಜೆಪಿ ನಾಯಕರು ಅಂತ ನನ್ನ ಬಂದಿಲ್ಲ. ಅವನು ಈಗ ವಕೀಲರು ಅಂತ ಬಂದಿದ್ದಾರೆ. ಹೌದು, ವಕೀಲರು ಅಂತ ಬಂದಿದ್ದಾರಲ್ಲಿ. ಅವರ ನನ್ನ ಕಕ್ಷಿದಾರ ಅವನಲ್ಲಿ ಲಾಯರ್ಗೆ ಏನ್ ಕೊಡ್ಬೇಕು ಕೊಟ್ಟಿದ್ದಾನೆ ಅವನು. ಆಯ್ತಾ, ನಾನು ಕೂಡ ಎಲ್ಲ ಹಲವಾರು ಕಡೆ ಹೇಳಿದೀನಿ, ನನಗೆ ವಿಡಿಯೋ ಕೊಟ್ಟಿದ್ದಾನೆ ಅವನು ಅಂತ ಹೇಳಿದೀನಿ ನಾನಲ್ಲಿ. ಅದರಲ್ಲಿ ಅವನು ಅಡ್ಜಸ್ಟ್ ಮಾಡ್ಕೊಂಡಿದ್ದಾನಲ್ಲಿ, ನಾವು ಕೂಡ ಅದನ್ನ ಡಿನೇ ಮಾಡ್ತಾ ಇಲ್ಲ. ಆದ್ರೆ ಇಲ್ಲಿ ಪ್ರಶ್ನೆ ಏನು ಅಂತಂದ್ರೆ, ವಿಡಿಯೋ ಯಾರು ರಿಲೀಸ್ ಮಾಡಿದ್ರು ಅನ್ನೋ ಪ್ರಶ್ನೆ ಇಲ್ಲಿ. ಯಾಕೆಂದ್ರೆ ಇವನು ಚುನಾವಣೆಯಲ್ಲಿ ನನ್ನ ಹತ್ರ ಬರೋದಕ್ಕೆ ಮುಂಚಿತವಾಗಿ ಅಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಪರವಾಗಿ ಚುನಾವಣೆಯನ್ನು ಮಾಡಿದ್ದಾನೆ. ಅದೇ ಅಭ್ಯರ್ಥಿಯ ಜೊತೆ ಇವನು ಡಿ ಕೆ ಶಿವಕುಮಾರ್ ಸುರೇಶ್ ಅವರನ್ನು ಭೇಟಿ ಮಾಡಿದ್ದಾನೆ. ಇವ್ರ ಜೊತೆ ಪುಟ್ಟರಾಜ್ ಅಂತ ಇನ್ನೊಬ್ರು ಇದ್ದಾರೆ. ಇವರೆಲ್ಲರೂ ಸೇರಿ ಭೇಟಿ ಮಾಡಿ ಬಂದಿದ್ದಾರೆ ಅಲ್ಲಿ. ಇವ್ರು ಅಲ್ಲಿ ಹೋದ್ಮೇಲೆ ಅಲ್ಲಿ ಈ ವಿಚಾರ ಡಿಸ್ಕಸ್ ಮಾಡಿ ಬಂದಿ ಅಂತ ನಮ್ಮ ಹತ್ರ ಹೇಳಿದಾರೆ ಅವರಲ್ಲಿ. ಅದಾದ್ಮೇಲೆ ನಾನು ಪತ್ರ ಬರೋದು ನಾನು ಕೇಂದ್ರಕ್ಕೆ ರಾಜ್ಯಕ್ಕೆಲ್ಲ. ಈಗ ಅವನು ನಾನು ಯಾರು ಕೊಟ್ಟಿಲ್ಲ ಅಂತ ಹೇಳೋದು ಅದು ನನಗೆ ಕನ್ಸಂಟ್ ಇಲ್ಲದ ವಿಚಾರ. ಅದು ಈಗ SIT ಕಾನ್ಸ್ಟಿಟ್ಯೂಟ್ ಆದ್ಮೇಲೆ, ರಚನೆ ಆದ್ಮೇಲೆ ಅಲ್ಲಿ ತೆಗಿತಾರಲ್ವಾ, ಅಲ್ಲಿ ಯಾರಿಂದ ವಿಡಿಯೋ ಹೋಗಿದೆ, ಅದು ಯಾರಿಂದ ರಿಲೀಸ್ ಆಯ್ತದು, ಅದು ಮಾಡ್ಲೇಬೇಕಲ್ಲ ಅದರಲ್ಲಿ. ಈಗ ನನ್ನ ಹತ್ರ ಕೊಟ್ಟರೆ ವಿಡಿಯೋ ಅದು ನನ್ನಿಂದ ಯಾರಿಗಾರು ಬೇರೆ ಟ್ರಾನ್ಸ್ಫರ್ ಆಗಿದೆಯಾ, ಇಲ್ಲ ನಾನು ಯಾರಿಗೆ ಕೊಡ್ತೀನಿ ಅಂತ ಹೇಳಿದಿನ, ಅದೆಲ್ಲ ನಾವು ಅದು ಎಂಕ್ವೈರಿ ಮಾಡಿದಾಗ ಸಿಗಾಕದಲ್ವಾ ಅಲ್ಲಿ. ಈಗ ಕಾರ್ ಚಾಲಕ ಕಾರ್ತಿಕ್ ಅವರು ಆರೋಪ ಮಾಡ್ತಾ ಇರೋದೇ ಅದನ್ನ, ಕಾಂಗ್ರೆಸ್ನವ್ರ ಮೇಲೆ ನಂಬಿಕೆ ಇರ್ಲಿಲ್ಲ, ಹೀಗಾಗಿ ದೇವರಾಜೇಗೌಡ ಅವ್ರ ಬಳಿ ಹೋದೆ, ಅವ್ರಿಗೆ ಡಾಕ್ಯುಮೆಂಟ್ ಅನ್ನ ನಾನು ಕೊಟ್ಟಿದ್ದೆ, ನಾನು ಬೇರೆ ಯಾರಿಗೂ ಅದನ್ನ ಹಂಚಿಕೆ ಮಾಡಿಲ್ಲ, ಯಾರಿಗೂ ಕೊಟ್ಟಿಲ್ಲ, ದೇವರಾಜೇಗೌಡ ಅವರು ನನ್ನ ಮೇಲೆ ಸುಳ್ಳು ಆರೋಪ ಮಾಡ್ತಿದ್ದಾರೆ ಅಂತ ಹೇಳ್ತಿದ್ದಾರೆ ಅವರು. ಮೇಡಮ್, ಈಗ ನಾನು ವಕೀಲರಾಗಿ ನನ್ನ ಹತ್ರ ಕಕ್ಷಿದಾರ ಬಂದಾಗ ಅಲ್ಲಿ ನಾನಲ್ಲಿ ನನ್ನ ಕರ್ತವ್ಯ ಏನ್ ಮಾಡ್ಬೇಕು ಅದು ಮಾಡಿದೀನಿ. ನಾನಲ್ಲಿ ನನ್ನ ಹತ್ರ ಆತ ಹೇಳಿದಾನಲ್ಲಿ, ಈಗ ಎಲ್ಲಿ ಹೋಗಿದ್ದೆ ಮೊದ್ಲು, ಈಗ ಅವನೇ ಒಪ್ಕೊಂಡಲ್ಲ ಅಲ್ಲಿ, ಯಾರು ಕಾಂಗ್ರೆಸ್ ಮೇಲೆ ನಂಬಿಕೆ ಇಲ್ಲ ಅಂತ ಅಂದ್ರೆ ಅವ್ನು ಹೋಗಿದ್ದು ಸತ್ಯ ಅಲ್ವಾ, ಕಾಂಗ್ರೆಸ್ ನರ್ತ ಅಲ್ಲಿ ಅವ್ರು ಮಾಡ್ಲಿಲ್ಲ ಅಂತ ಹೇಳ್ತಾನಲ್ವಾ ಅಲ್ಲಿ. ಹಾಗಾದ್ಮೇಲೆ ನನ್ನ ಹತ್ರ ಇದು ವಿಡಿಯೋ ಎಲ್ಲೂ ಕೊಟ್ಟಾಗ ನಾನು ಹಲವಾರು ಪ್ರೆಸ್ ಮೀಟ್ ಅಲ್ಲಿ ಮಾಡಿದೆ, ಎಲ್ಲ ಕಡೆ ಮಾಡಿದೆ. ಆ ವಿಡಿಯೋನ ರಿಲೀಸ್ ಮಾಡದಾಗಿದ್ದೆ ನನ್ನ ಕೇಸಿ ಬಳಸ್ಕೊತಿದ್ದೆ ನಾನಲ್ಲಿ. ನಾನು ಚುನಾವಣೆ ನಿಂತನಲ್ಲ, ಆ ಸಂದರ್ಭದಲ್ಲಿ ನಾನಲ್ಲಿ ಅದನ್ನ ಅಸ್ತ್ರ ಬಳಸ್ಕೊಂಡು ನಾನಲ್ಲಿ ಅದನ್ನ ಮಾಡಿ ರಿಲೀಸ್ ಮಾಡಿ ಅಲ್ಲಿ ನನಗೆ ಓಟ್ ಬರೋ ತರ ಮಾಡ್ಕೋಬೇಕು ನಾನು. ಅಲ್ಲ, ಈಗಲೂ ಅದನ್ನ ಹೇಳ್ತಿದ್ದಾರೆ, ತಮ್ಮ ಸ್ವಾರ್ಥಕ್ಕೋಸ್ಕರ ಬಳಸ್ಕೊಂಡ್ರು ಅಂತ ಕಾಣಿಸುತ್ತೆ ದೇವರಾಜೇಗೌಡರು ಅಂತ ಅಂದ್ರು ಕಾರ್ತಿಕ್. ಅಂದ್ರೆ ನನ್ನ ಎಲೆಕ್ಷನ್ ಬಳಸ್ಕೊಂಡಿದ್ದೀನಿ ಅಂತ. ಈಗ ನನ್ನ ಎಲೆಕ್ಷನ್ ಬಳಸ್ಕೊಂಡಿದ್ದೀನಿ ಅಂತ ಕಾಂಗ್ರೆಸ್ ಎಲೆಕ್ಷನ್ ಬಳಸ್ಕೊಂಡವ್ರಂತ. ಹಂಗೆ ಅವನು ವಿಡಿಯೋ ತೆಗೆದು ನೋಡಿ, ಫೋಟೋಗಳು ಅವನು ಯಾರ ಜೊತೆ ನಿಂತ್ಕೊಂಡವನೇ, ಫೋಟೋಗಳು ಅವನು ಎಲ್ಲೆಲ್ಲಿ ಓಡಾಡಿದ್ದಾನೆ ಕಾಂಗ್ರೆಸ್ ಕ್ಯಾಂಡಿಡೇಟ್ ಜೊತೆ ಅಂತ ಹೇಳಿ ಎಲ್ಲ ಸಾಮಾಜಿಕ ಜಾಲತಾಣದ ಎಲ್ಲ ವಾಟ್ಸಪ್ ಫೇಸ್ಬುಕ್ ಅಲ್ಲೆಲ್ಲ ಇದೆಯಾ ಒಂದು. ಯಾರ ತುರೆ ಹಾಕೊಂಡು ಪಟಾಕಿ ಹೊಡೆದು ಅವ್ನ ಜೊತೆ ಚುನಾವಣೆ ಮಾಡನೆ ಕೇಳಿ, ಯಾರ ಜೊತೆ ನನ್ನ ಜೊತೆ ಬಂದಿದಾನ ಇವ್ರ ಜೊತೆ ಹೋಗಿದೆ ಅಂತ ಕೇಳಿ, ಅದು ಸತ್ಯತೆ ಹೊರಗೆ ಬರ್ಬೇಕಲ್ಲ ಈಗ ಅಲ್ಲಿ. ಈಗ ಕಾರ್ತಿಕ್ ಅವರೇ ಹೇಳಿದ್ದಾರೆ, ನಾನು ದೇವರಾಜೇಗೌಡ ಅವರಿಗೆ ಡಾಕ್ಯುಮೆಂಟ್ ಅನ್ನ ಕೊಟ್ಟಿದ್ದೆ, ಯಾಕಂದ್ರೆ ಕೇಸ್ ಫೈಲ್ ಮಾಡುವಂತಹ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅಂತ ಹೇಳಿ. ಅವರು ನಿಮಗೆ ಡಾಕ್ಯುಮೆಂಟ್ ಅನ್ನ ಕೊಟ್ಟಿದ್ದು ಯಾವ ಸಂದರ್ಭದಲ್ಲಿ ಸರ್, ಯಾವಾಗ, ಎಷ್ಟು ಸಮಯದ ಹಿಂದೆ? ಒಂದು ವಿಚಾರ, ಏನು ಘಟನೆ ನಡೀತಿದ್ದು ಯಾರು ಹೇಳಿ, ಅವನ ಹೆಂಡತಿ ಕಿಡ್ನಾಪ್ ಆಗಿದ್ದು ಮತ್ತೆ ಆಸ್ತಿ ವಿಚಾರ ಬಂತು. ಅದು ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ನನ್ನ ಹತ್ರ ಬಂದ ಅಲ್ಲಿ. ಆಮೇಲೆ ಇವನಿಗೆ ನೋಟಿಸ್ ಬಂದಿತ್ತು, ಇಲ್ಲಿಂದ ಈ ವಿಡಿಯೋ ರಿಲೀಸ್ ಮಾಡಬಾರ್ದು ಅಂತ ಇಂಜೆಕ್ಷನ್ ಆರ್ಡರ್ ತಗೊಂಡಿರಲ್ಲ, ಇದರ ವಿರುದ್ಧವಾಗಿ ಇವನ ರೆಸ್ಪಾಂಡೆಂಟ್ ನಂಬರ್ 82 ಮಾಡಿ ಇವನಿಗೆ ನೋಟಿಸ್ ಬಂದಿತ್ತು. ಆ ನೋಟಿಸ್ ಎಷ್ಟು ಸಮಯದ ಹಿಂದೆ ಸರ್ ಇದೆಲ್ಲ ಆಯ್ತಾ? ಕೇಸ್ ಫೈಲ್ ಮಾಡಿದಲ್ಲ ಆ ಟೈಮ್ನಲ್ಲಿ. ಇವನ ಕಾರ್ತಿಕನ್ನ ಪಾರ್ಟಿ ಮಾಡಿ ಕೇಸ್ ಫೈಲ್ ಮಾಡ್ತಾರಲ್ಲ, ನಿಮ್ ಎಲ್ಲಾ ಮಾಧ್ಯಮದವ್ರನ್ನು ಕೂಡ ಪಾರ್ಟಿ ಮಾಡಿ ಸ್ಟೇಟ್ ಇಂಜೆಕ್ಷನ್ ಆರ್ಡರ್ ತಗೋತಾರಲ್ಲ, ಅದಾದ್ಮೇಲೆ ನನ್ನ ಕೈ ತಂದು ಕೊಟ್ಟಿದ್ದು ಇವರು. ನಾನು ಹೇಳಿದ್ನಲ್ಲ ಅವಾಗಲೇ ನಾನು ಮಾಧ್ಯಮದಲ್ಲಿ ಅಲ್ಲಿ. ಆಗ ನಿಮಗೆ ಡಾಕ್ಯುಮೆಂಟ್ ಕೊಟ್ರು, ಆವತ್ತಿನಿಂದ ಡಾಕ್ಯುಮೆಂಟ್ ಅಂದ್ರೆ ನಿಮಗೆ ಕೊಟ್ಟಿರುವಂತಹ ವಿಡಿಯೋ ದಾಖಲೆಗಳು ಅದು ನಿಮ್ ಬಳಿನೇ ಇವೆ, ನೀವು ಅದನ್ನ ಎಲ್ಲೂ ಸಲ್ಲಿಕೆ ಮಾಡಿಲ್ಲ. ಯಾವ್ದು ಎಲ್ಲ ನಾನು ಹೇಳಿದ್ನಲ್ಲ, ನಾನು ಏನು ಕೊಡಂಗಿರೋ ಮುಂದೆ ಕೋಟಿ ಮಾತ್ರ ಕೊಡೋಣ ಅಂತ ಹೇಳಿದ್ನಲ್ಲ ನಾನಲ್ಲಿ. ಬೇರೆ ಎಂತೆಂತ ಘಟಾಂಘಟಿಗಳೇ ಕೇಳಿದ್ರು ನನಗೆ ಅಲ್ಲಿ. ನಾನು ಮಾಧ್ಯಮದಲ್ಲಿ ಇದೆ ಅಂತ ನಾನೇ ಹೇಳಿದ್ನಲ್ಲ, ನಾನು ಅಕ್ಸೆಪ್ಟ್ ಮಾಡ್ಕೊಂಡಿದ್ದೀನಲ್ಲ. ಬಟ್ ಈಗ ಕಾರ್ತಿಕ್ ಅವರು ನೇರವಾಗಿ ನಿಮ್ಮ ಮೇಲೆ ಆರೋಪ ಮಾಡ್ತಿದ್ದಾರೆ ಸರ್. ವಕೀಲರಿದ್ದೀರಿ ನೀವು, ನಿಮಗೆ ಇನ್ನ ಸ್ಪಷ್ಟವಾಗಿ ನಾನು ವಿವರಿಸುವಂತಹ ಅಗತ್ಯ ಇಲ್ಲ. ಈ ಕೇಸ್ನಲ್ಲಿ ವಿಡಿಯೋ ರಿಲೀಸ್ ಮಾಡಿದವರು ಕೂಡ ಅಷ್ಟೇ ಪ್ರಮುಖ ಅಪರಾಧಿಯಾಗಿ ಕಾಣಿಸಿಕೊಳ್ತಾರೆ ದೇವರಾಜೇಗೌಡ್ರೆ. ಖಂಡಿತ ಆಗ್ತಾರೆ. ಇದನ್ನ ನಾನು ಹೇಳೋದೆ ಅಂತಂದ್ರೆ, ನೀವು SIT ಬೇಡ CBI ಕೊಟ್ಬಿಡಿ. ಯಾಕೆ SIT ಮೇಲೆ ನಂಬಿಕೆ ಇಲ್ಲ ಸರ್? ಅಲ್ಲ, ಈಗ ಕಾರ್ತಿಕ್ ನಾನ್ ಮಾಡ್ತಾ ಇರ್ತಾರದು ಯಾವ ಪಕ್ಷದ ಮೇಲೆ? ಕಾಂಗ್ರೆಸ್ ಪಕ್ಷದ ಮೇಲೆ. ಇವತ್ತು ಸರ್ಕಾರ ಅಧಿಕಾರ ಇದೆ ಯಾರ ಪಕ್ಷ? ಕಾಂಗ್ರೆಸ್ ಪಕ್ಷದ ಮೇಲೆ ಐತೆ ಅಲ್ಲಿ ಇವತ್ತು.
ಕಾಂಗ್ರೆಸ್ ಪಕ್ಷದವರು SIT ರಚನೆ ಮಾಡ್ಯಾವ್ರಿ ಇವತ್ತು. ಹ್ಮ್ ಯಾಕೆ ನಮ್ಮನ್ನ ಗೂಬೆ ಕೂಸಿ ನಮ್ಮನ್ನ ಮೇಲೆ ಮಾಡಕ್ ಮಾಡ್ತಾವ್ರೆ ಅಲ್ಲಿ? ತಾಳಿ ನಮ್ಮನ್ನ ಕಾಲ್ ಡೀಟೇಲ್ಸ್ ತೆಗಿಲಿ, ಯಾರಿಂದ ಹೋಗಿದೆ ಅಂತ ಹೇಳಿ ಎಲ್ಲಿ ಬಂದು ಗೊತ್ತಾಗ್ತದಲ್ವಾ? ಅಲ್ಲಿ ಕಾರ್ತಿಕ್ ಆಯ್ತು, ಕಾರ್ತಿಕ್ ನನ್ಗೆ ವಿಡಿಯೋ ಕೊಟ್ಟ ಅಂತ ಹೇಳಿದ್ನಲ್ಲ ಅವನಲ್ಲಿ. ಕಾರ್ತಿಕ್ ವಿಡಿಯೋ ಹೆಂಗ್ ಬಂತಿದ್ದು? ಈಗ ದೇವರಾಜೇಗೌಡ ಅವರೇ, ನೀವು 4 ತಿಂಗಳ ಹಿಂದೆ ಬಿಜೆಪಿ ಹೈಕಮಾಂಡ್ಗೆ ಅಂದ್ರೆ ಬಿಜೆಪಿ ರಾಜ್ಯ ನಾಯಕರಿಗೆ ಒಂದು ಪತ್ರ ಬರೀತೀರಿ. ಆಗ್ಲೂ ನೀವು ಆ ವಿಡಿಯೋನ ಬಿಜೆಪಿ ನಾಯಕರಿಗೆ ತೋರಿಸುವಂತಹ ಕೆಲಸವನ್ನ ಮಾಡಿಲ್ವಾ? ಅವಶ್ಯಕತೆ ಬಿದ್ರೆ ನಾನು ತೋರಿಸ್ತೀನಿ, ಗಮನಕ್ಕೆ ತರೋದಕ್ಕೆ ನಾನು ಸಿದ್ಧ ಇದ್ದೀನಿ ಅಂತ ಆ ಪತ್ರದಲ್ಲಿ ಬರೀತೀರಿ ನೀವು ದೇವರಾಜೇಗೌಡ್ರೆ. ಹೌದು ಮೇಡಮ್, ನಾನು ಕೇಳಿಲ್ಲ. ನಾನು ಹೇಳಿದೆ ಅಂತಂದ್ರೆ ನಿಮ್ಗೆ ಅದ್ ನೋಡ್ಲೇಬೇಕು ಅಂತ ನಾನು ತೋರಿಸ್ತೀನಿ ಅಂತ ಅವ್ರು ಹೇಳಿದ್ದೀನಿ ನಾನಲ್ಲಿ. ನಮ್ಗೆ ಅವ್ರಿಗೆ ರಿಪ್ಲೈ ಬರ್ಲಿಲ್ಲ. ಅಂದ್ರೆ ಯಾರು ಕೇಳಿಲ್ಲ ನಿಮ್ಮ ಹತ್ರ ಮತ್ತೆ? ಇಲ್ಲ, ಯಾರು ಕೇಳಿ. ಆಮೇಲೆ ಲೆಟರ್ ಅವ್ರಿಗೆ ತಲುಪಿಲ್ಲ, ಮೇಲ್ ಡೆಲಿವರಿ ಆಗಿಲ್ಲ ಅವ್ರಿಗೆ. ಲೆಟರ್ ಹೋಗೇ ಇಲ್ಲ ಬಿಜೆಪಿ ನಾಯಕರಿಗೆ. ಅದು ಹೋಗಿದ್ದೆ ಇಷ್ಟೆಲ್ಲ ಸಮಸ್ಯೆ ಆಯ್ತಿತ್ತಲ್ಲ, ಈ ಗೊಂದಲನೂ ಆಯ್ತಿತ್ತಿಲ್ಲ. ಮತ್ತೆ ಟಿಕೆಟ್ ಕೊಡ್ತಿಲ್ಲ ಅವ್ರಿಗೆ, ಅಲ್ಲಿ ಅಲೈನ್ಸ್ ಮಾಡ್ಕೊಳ್ಳೋರು ಬಿಡ್ತಿದ್ರು, ಆಮೇಲೆ ಡಿಸೈಡ್ ಮಾಡೋರು ಅವರಲ್ಲಿ. ಅಂದ್ರೆ ತುರ್ತು ರಹಸ್ಯ ಪತ್ರ ಅಂತ ದೇವರಾಜೇಗೌಡ ಅವರು ಬರ್ದಿದ್ದು ಅವ್ರಿಗೆ ಇಟ್ಕೊಂಡ್ಬಿಟ್ರಾ? ಯಾರಿಗೂ ಕಳಿಸ್ಲಿಲ್ವಾ? ಅದ್ ನೀವ್ ಕೇಳ್ಬೇಕು, ಅದನ್ನ ಕಳ್ಸಿರೋ ಇಟ್ಕೊಂಡ್ರು ಅಂತ ಹೇಳಿ. ನಮ್ಗೆ ಹೇಳಿದ್ರೆ ನಮ್ಗೆ ತಲುಪಿಲ್ಲ ಅಂತ ಹೇಳಿದ್ನಲ್ಲ, ನಾವ್ ಇನ್ನೇನ್ ಇನ್ಕ್ವೈರಿ ಮಾಡಕ್ಕಾಗ್ತದೆ? ಕಳಿಸಿಲ್ಲ ನೀವು. ಕಾರ್ಯಕರ್ತ ನಾನಲ್ಲಿ ನಾ ಹೈಕಮಾಂಡ್ ಎಷ್ಟು ಮಾತಾಡ್ಬೇಕು ಅಷ್ಟೇ ಮಾತಾಡ್ಬೋದು ನಾನಲ್ಲಿ. ಅದ್ರಲ್ಲಿ ನೀನ್ ಯಾಕೆ ನೋಡ್ಲಿಲ್ಲ, ಯಾಕೆ ನೋಡಿದ್ವಿ ಅಂತ ಕೇಳೋ ತಾಕತ್ತು ಶಕ್ತಿ ನಮ್ಗೆ ಇಲ್ವಲ್ಲ ಅದು. ಬಟ್ ರಾಜ್ಯ ಬಿಜೆಪಿ ಅಧ್ಯಕ್ಷರಿಗೆ ಕಳಿಸಿದ್ರ ನೀವು ಪತ್ರ? ಪತ್ರ ಕಳಿಸಿದ್ದ, ಅವರು ವಾಟ್ಸ್ಆಪ್ ಡಿಲೀಟ್ ಮಾಡ್ಕೊಂಡ್ರೆ ನೋಡಿಲ್ಲ ಅಂತ ಅಂದ್ರು. ಅವ್ರಿಗೇನು ಉತ್ತರ ಕೊಡ್ತೀರಿ ನೀವು? ದೇವರಾಜೇಗೌಡ ಅವರು ಪತ್ರ ಕಳಿಸಿದ್ದಾರೆ, ನಾಯಕರು ನೋಡಿಲ್ಲ ಪತ್ರನ. ಹೌದು, ನೋಡಿಲ್ಲ ಅಂತ ಹೇಳಿದ್ರು ಅವರು. ನನಗೆ ನೋಡಿಲ್ಲ ಅಂತ ಹೇಳಿದ್ಮೇಲೆ ನಾನು ಅವ್ರಿಗೆ ಇನ್ನೇನು ರಿಪ್ಲೈ ನಾನು ಏನ್ ಕೌಂಟರ್ ಮಾಡಕ್ಕಾಗ್ತದೆ? ನಾನು ನೀವು ಯಾಕೆ ನೋಡ್ಲಿಲ್ಲ, ನೀವು ನನ್ನ ಪತ್ರ ಯಾಕೆ ನೋಡಿಲ್ಲ ಅಂತ ಕೇಳುವ ಶಕ್ತಿ ನನಗಿದ್ಯಾ? ಅವರು ಪತ್ರ ನೋಡಿ ಹೈಕಮಾಂಡ್ ಕನ್ವೆ ಮಾಡಿದ್ರೆ ಇವತ್ತು ಈ ಪರಿಸ್ಥಿತಿ ಬರ್ತಿಲ್ಲ. ಇವತ್ತು ಫಸ್ಟ್ ಆಫ್ ಆಲ್ ಕಾರ್ತಿಕ್ ಹೇಳ್ತಾರೋ ರೀತಿಯಲ್ಲಿ, ಕಾರ್ತಿಕ್ ಒಬ್ಬ ವಕೀಲರಿಗೆ ಏನ್ ಕೊಡ್ಬೇಕು ಮೆಟೀರಿಯಲ್ಸ್ ತಂದು ಕೊಟ್ಟಿದ್ದಾನೆ ಅಲ್ಲಿ. ಅವನು ಬಿಜೆಪಿ ನಾಯಕ ಅಂತ ಹೇಳ್ಬಾರ್ದು ಅವನಲ್ಲಿ. ನಾನೊಬ್ಬ ಅಡ್ವೊಕೇಟ್ ಆಗಿ ನನ್ನ ಹತ್ರ ಬಂದಿದ್ದವನಲ್ಲಿ ಬಿಜೆಪಿ ವಕೀಲರು ಅಂತ ಹೇಳ್ತಾರೆ. ವಕೀಲರು ಅನ್ನುವಂತ ಕಾರಣಕ್ಕೆ ದೇವರಾಜೇಗೌಡ ಅವ್ರ ಬಳಿ ಹೋಗಿದ್ದೆ ಅಂತಾನು ಹೇಳ್ತಾರೆ. ಅದಾದ ನಂತರ ಹೊಳೆ ನರಸೀಪುರದ ಬಿಜೆಪಿ ನಾಯಕರು ಅಂತಾನು ಉಲ್ಲೇಖ ಮಾಡ್ತಾರೆ ಸರ್ ಅವರು. ಆಯ್ತು, ನಾ ಬಿಜೆಪಿ ಅವ್ರು ಹೇಳಿದ ಎರಡು ಸತ್ಯ. ಅದು ನಾವು ವಕೀಲರು ಸತ್ಯ, ಬಿಜೆಪಿ ನಾಯಕರು ಸತ್ಯ ನಾನಲ್ಲಿ. ಆದ್ರೆ ಅದನ್ನ ಹೊರಗೆ ಬಿಟ್ಟು ನನ್ನ ವೃತ್ತಿಗೆ ಅವಮಾನ ಮಾಡ್ತಾ ನಾನು ನಿಲ್ವಲ್ಲ. ನಾನು ಹಲವಾರು ನಿಮ್ಮ ಮಾಧ್ಯಮದವರೆಲ್ಲ ಇಂಟರ್ವ್ಯೂ ಮಾಡಿದಾರಲ್ಲ ನಂಗಲ್ಲಿ. ನಾನು ಹೇಳಿದೆ, ನಾನು ಕೋರ್ಟ್ಗೆ ಅದು ಎಲ್ಲಿ ಕೊಡ್ಬೇಕು ಅಲ್ಲಿ ಕೊಡ್ತೀನಿ ಅಂತ ಹೇಳಿದ್ದೀನಿ ನಾನು ಅಲ್ಲಿ. ಅಲ್ಲ, ನೀವೀಗ ಹೇಳಿದ್ರೆ ಸರ್, ನೀವು ಆಗ್ಲೇ ಮಾತನಾಡುವಂತ ಟೈಮ್ನಲ್ಲಿ ಹೇಳಿದ್ರೆ ದೇವರಾಜೇಗೌಡ ಅವರೇ, ಕಾಂಗ್ರೆಸ್ ನಾಯಕರಿಗೂ ಅವರು ಈ ವಿಚಾರವನ್ನ ತಿಳಿಸಿದ್ರು, ಈ ವಿಡಿಯೋ ವಿಚಾರವನ್ನ ಅವ್ರು ತಿಳಿಸಿದ್ರು ಅಂತ ಹೇಳಿ ಅವರೇ ಬಂದು ಖುದ್ದಾಗಿ ನಿಮ್ಮ ಹತ್ರ ಹೇಳ್ಕೊಂಡಿದ್ರಾ? ಹಲೋ, ಹೇಳಿ ಹೇಳಿ. ಈಗ ದೇವರಾಜೇಗೌಡ ಅವರೇ, ನೀವಾಗ್ಲೇ ಅಂದ್ರಿ ಕಾಂಗ್ರೆಸ್ ನಾಯಕರು DK ಶಿವಕುಮಾರ್ ಹಾಗೆ DK ಸುರೇಶ್ ಅವ್ರಿಗೂ ಈ ವಿಚಾರ ಗೊತ್ತಿತ್ತು, ಖುದ್ದು ಕಾರ್ತಿಕ್ ಅವರು ಹೋಗಿ ಹೇಳಿದ್ರು ಅಂತ ಹೇಳಿ ನಿಮ್ಮ ಹತ್ರ ಆ ವಿಚಾರವನ್ನ ಶೇರ್ ಮಾಡಿದ್ರ ಅವರು? ನನ್ಗೆ SIT ತನಿಖೆ ಬಂದ್ರೆ ಅದಕ್ಕೆ ನಾನು ಕೊಡ್ತೀನಿ. ನಾನಲ್ಲಿ ಕಾರ್ತಿಕ್ ಅಂತ ಏನ್ ಮಾತಾಡಿದಾನೆ ಎಲ್ಲ ನಾನೇ ಕೊಡ್ತೀನಿ. ಆಯ್ತಾ? ಇವರು ನಮ್ಮ ಮೇಲೆ ಬಿಜೆಪಿ ಮೇಲೆ ಎತ್ತಾಕಂತ ಕೆಲಸ ಬೇಡ. ಅದು ಇದರಿಂದ ಏನ್ ಹಿಡಿತೈತೆ, ಏನ್ ಮಾಡ್ತಾರೆ ಎಲ್ಲ ನಮಗೆ ಗೊತ್ತು. ಅದು ಇದನ್ನ ಏನ್ ಮಾಡ್ಬೇಕಂತಲೇ ಮಾಡಿದ್ರೆ ನಮಗೆ ಚೆನ್ನಾಗಿ ಗೊತ್ತು. ನಮಗೆ ಅದು ನಾನು ಉತ್ತರ ಎಲ್ಲಿ ಕೊಡ್ಬೇಕು ಅಲ್ಲಿ ಕೊಡ್ತೀನಿ ಮೇಡಮ್. ನಾನಲ್ಲಿ ಕಾರ್ತಿಕ್ ಇವತ್ತು ಯಾರ್ ಕಂಟ್ರೋಲ್ ಅವನೇ, ಕಾರ್ತಿಕ್ ಎಲ್ಲಿ ಹೋಗ್ತಾ ಇದ್ದಾನೆ, ಎಲ್ಲಿ ಬರ್ತಾ ಇದ್ದಾನೆ ಎಲ್ಲ ಇತಿಹಾಸ ತೆಗೆದ್ಬಿಟ್ರೆ ಎಲ್ಲ ಸಿಗ್ತದೆ ಈಗ. ಅದು ಯಾರ್ ಕಂಟ್ರೋಲ್ ಇದ್ದಾರೆ ಸರ್ ಕಾರ್ತಿಕ್ ಅವರು? ಅವನೇ ಹೇಳ್ತಾ ಇದ್ದಾನೆ ಅಲ್ಲಿ ಕಾಂಗ್ರೆಸ್ ಜೊತೆ ಕೊಟ್ಟಿಲ್ಲ ಅಂತ ಹೇಳ್ತಾನೆ. ಮತ್ತೆ ಇನ್ಯಾರಿಗೆ ಕೊಟ್ಟ ನೀವು ವಿಡಿಯೋ? ಅದು ಈಗ ಒಂದು ವಿಚಾರ, ಈಗ ನಾವು ಬಹಳ ಸಿಂಪಲ್ ಆಗಿ ಹೇಳ್ಬೇಕು ಅಂತ ಅಂದ್ರಲ್ಲಿ ಕಾರ್ತಿಕ್ ಹೇಳಿಕೆ ಕೊಟ್ಟಿದ್ರಲ್ಲಿ ದೇವರಾಜೇಗೌಡ ಕೊಟ್ಟೆ ಅಂತ ಹೇಳ್ತಾರೆ, ಒಪ್ಕೊಂಡ ಅಲ್ಲಿ. ಫಸ್ಟ್ ಆಫ್ ಆಲ್ ಮೊದಲನೇ ಪಾಯಿಂಟ್ ವಿಡಿಯೋ ಹೆಂಗ್ ಬಂತು ಅಂತ ಕೈಗೆ? ಆ ವಿಡಿಯೋ ಹೆಂಗ್ ಬಂತು? ಅದು ಫಸ್ಟ್ ಪಾಯಿಂಟ್. ಅದು ಅದನ್ನ ಹೇಳಿಲ್ಲ ಅವರು ವಿಡಿಯೋದಲ್ಲಿ. ಅದ್ ಹೇಳ್ಬೇಕಲ್ವಾ ಅವನಿಗೆ, ಅವನಲ್ಲಿ ವಿಡಿಯೋ ಹೆಂಗ್ ಬತ್ತು ಅಂತ ಹೇಳಿ ಅವನಿಗೆ, ಅವನು ಯಾರಿಂದ ಬತ್ತು ಅಂತ ಹೇಳ್ಬೇಕಲ್ಲ. ಇಲ್ಲ ಅವನೇ ಪೆಟ್ರೋಲ್ ಮೊಬೈಲ್ ತೆಗೆದ್ನ ಅವನಲ್ಲಿ, ಇಲ್ಲ ಬೇರೆ ಯಾರು ಇವನಿಗೆ ಕೊಟ್ರ? ಇವನ್ನ ಪಾರ್ಟಿ ಮಾಡಿ ಕೇಸ್ ಹಾಕೋತ್ತಿಗೆ ಪ್ರಜ್ವಲ್ ಬೇರೆ ಯಾರು ಇದ್ರೆ ಬೇರೆಯವ್ರನ್ನ ಪಾರ್ಟಿ ಮಾಡಿರೋನಲ್ಲಿ ಇವನೊಬ್ಬನ ಹೆಸರನ್ನ ಯಾಕೆ ಹಾಕ್ಯವನೆ? ಎಲ್ಲಾ ಮಾಧ್ಯಮದವ್ರ ಜೊತೆಗೆ ಇವನೊಬ್ಬನ ಹೆಸರು ಮಾತ್ರ ಹಾಕ್ಯವನೆ ಅಲ್ಲಿ. ಸೊ ಹಾಗಾಗಿ ಈಗ ಅವನು ಕಾರ್ತಿಕ್ ಕೊಟ್ಟಿರುವಂತ ಸ್ಟೇಟ್ಮೆಂಟ್ ಅಲ್ಲಿ ವಿಡಿಯೋ ಎಲ್ಲಿಂದ ಬತ್ತು ಅಂತ ಅದನ್ನ ಫಸ್ಟ್ ಹೇಳ್ಬೇಕಲ್ವಾ ಅವನು? ವಿಡಿಯೋ ಎಲ್ಲಿಂದ ಬತ್ತು ಅಂತ ಹೇಳಿಲ್ಲ ಅಲ್ಲಿ. ದೇವರಾಜೇಗೌಡರಿಗೆ ಕೊಟ್ಟು ವಿಡಿಯೋ ಅಂತ ನಾನು ಹೇಳ್ತಾನೆ ಅವನಲ್ಲಿ. ದೇವರಾಜೇಗೌಡರ ಕೆಲಸ ಏನು? ಲಾಯರ್ ಕೆಲಸ, ಅವ್ನ ಕೆಲಸ ಮಾಡ್ಬೇಕು ನಾವಲ್ಲಿ. ನಾವು ಇನ್ನೇ ಈಗ ದೇವರಾಜೇಗೌಡ ಅವರೇ, ಅವರು ಫಸ್ಟ್ ನಿಮ್ಮ ಹತ್ರ ಬರ್ತಾರಲ್ಲ, ನೀವು ವಕೀಲರು ಅನ್ನುವಂತಹ ಕಾರಣಕ್ಕಾಗಿ ರಕ್ಷಣೆ ಕೋರಿ ನಿಮ್ಮ ಹತ್ರ ಬರ್ತಾರೆ ಅವರು. ಆ ಸಂದರ್ಭದಲ್ಲಿ ಆ ವಿಡಿಯೋ ಹೇಗ್ ಸಿಕ್ತು ಅಂತ ನಿಮ್ಮ ಹತ್ರ ಏನಾದ್ರು ಹೇಳ್ಕೊಂಡಿದ್ರಾ? ನಾನು ಅದಕ್ಕೆ ಸಂಬಂಧದ ವಿಚಾರ ನಾನೇನ್ ಹೇಳ್ದೆ, ಹೇಗ್ ಸಿಕ್ತು ಏನ್ ಮಾಡೋದನ್ನ ಕೇಳಿಸ್ತಾ ಇದು ನನಗಿಲ್ಲ. ನಂಗಲ್ಲಿ ನಾನೇನಂತ ಅಂದಲ್ಲಿ ವಿಡಿಯೋ ಸತ್ಯಾಸತ್ಯತೆ ಬಗ್ಗೆ ನಾನು ಅದನ್ನ ಮಾಡ್ಬೇಕಲ್ಲಿ. ಕೋರ್ಟಿಗೆ ಕೊಟ್ಟಾಗಲೇ ಕೋರ್ಟ್ ಫಾರೆನ್ಸಿಕ್ ಲ್ಯಾಬಿಗೆ ಕಳ್ಸಿಕೊಡ್ತಾರೆ ಅಲ್ಲಿ ಕೋರ್ಟ್ ಅಲ್ಲಿ ಡಿಸೈಡ್ ಮಾಡ್ತಾರಲ್ಲಿ. ಬಟ್ ಇದು ಕಾನ್ಫಿಡೆನ್ಷಿಯಲ್ ಅಂತಂದ್ರೆ ಎಲ್ಲ ಹೆಣ್ಮಕ್ಳ ಭವಿಷ್ಯದ ಬಗ್ಗೆ ಇದೆ. ಇದನ್ನೆಲ್ಲ ಹೊರಗೂ ಲೀಕ್ ಆಗೋದು ಆಗಬಾರ್ದಲ್ಲಿ.
ಆಮೇಲೆ ಇದನ್ನ ಯಾರಿಗಾರು ಕೊಟ್ಟಿದ್ಯಾ ನೀನು ಅಂತ ಅದನ್ನ ಕೇಳಿದ್ದೀನಿ ನಾನು ಆಗ ಅಲ್ಲಿ ಆ ಟೈಮಲ್ಲಿ. ಹಾ, ಯಾಕೆಂದ್ರೆ ಇದು ಹೆಣ್ಮಕ್ಳು ಭವಿಷ್ಯದ ಪ್ರಶ್ನೆ ಇರೋದ್ರಿಂದ ಅಲ್ಲಿ ಎಲ್ಲರೂ ಕೊಟ್ಟಿದೆ ಅಂತ ಇಲ್ಲ, ನಾ ಡಿ ಕೆ ಶಿವಕುಮಾರ್ ಸುರೇಶ್ ಹತ್ರ ಹೋಗಿದ್ದ ನಾವಲ್ಲಿ, ಅದಾಯ್ತು ನೋಡ ನಡಿ ಅಂತ ಹೇಳ್ಕಳ್ತೀವ್ರಿ ಅಂತ ಹೇಳ್ತಾರೆ ಅವರು. ಅಲ್ಲ, ಆಗ್ಲೇ ಕೋರ್ಟಿಗೆ ಸಬ್ಮಿಟ್ ಆಗ್ಬೇಕಾಗಿದ್ದಂತಹ ವಿಡಿಯೋಸ್ ಆಗ ಯಾಕೆ ಆಗ್ಲಿಲ್ಲ ಅಂತ ಹೇಳಿ ದೇವರಾಜೇಗೌಡ ಅವರೇ, ಎಲ್ಲದಕ್ಕೂ ನೀವು ಸಿದ್ಧ ಇದ್ರಿ ಆ ಸಂದರ್ಭದಲ್ಲಿ, ಬಟ್ ಆಗ ಯಾಕೆ ಆಗ್ಲಿಲ್ಲ? ಮೇಡಮ್ ಒಂದ್ ಸೆಕೆಂಡ್ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ವಿಡಿಯೋನ ಪ್ರಜ್ವಲ್ಲೇ ಕೊಟ್ಟಿದ್ದಾನೆ ಕೋರ್ಟ್ಗೆ, ಅದ್ರ ಮೇಲೆ ಸ್ಟೇ ತಗೊಂಡಿರೋದು. ರೆಸ್ಪಾಂಡೆಂಟ್ ಡ್ಯೂಟಿ ಏನು ಅಂತಂದ್ರೆ ಅದನ್ನ ಡಿನೇ ಮಾಡೋದು, ಮತ್ತೆ ಅದನ್ನ ಸ್ಟೇ ವೆಕೆಟ್ ಮಾಡಿಸೋ ಡ್ಯೂಟಿ ಅಷ್ಟು ನಮ್ದಲ್ಲಿ. ಇದರಲ್ಲಿ ನಾವು 82ನೇ ರೆಸ್ಪಾಂಡೆಂಟ್ ಎದುರು 82ನೇ ಎದುರು ನಾವಲ್ಲಿ. ಹಾಗಾಗಿ ಇನ್ನ 81 ಜನ ನಿಮ್ಮ ಮಾಧ್ಯಮದಿದ್ದಲ್ಲ, ಅವರೆಲ್ಲ ಅಬ್ಜೆಕ್ಷನ್ ಹಾಕ್ಬೇಕಲ್ಲ. ಇನ್ನು ಯಾರೋ ಅಬ್ಜೆಕ್ಷನ್ ಹಾಕಿಲ್ಲ, ಒಂದು 15 ಜನ ಹಾಕಿರೋ ಅಷ್ಟೇ ಅಲ್ಲಿ. ಅದಕ್ಕೆ ನಾವು ಎಲ್ಲಾ ಮಾಧ್ಯಮದಲ್ಲಿ ಏನ್ ಬರ್ತದೆ ನೋಡ್ಕೊಂಡು ಅದು ಹಾಕಿದ್ಮೇಲೆ ಹಾಕೋಂತ ನಾವ್ ಇನ್ನ ಹಂಗೆ ಇದೀನಿ. ನಾನು ಇನ್ನ ಹಾಕಿಲ್ಲ ಅಬ್ಜೆಕ್ಷನ್ ಅದಕ್ಕೆ ನಾನು. ಇದು ವಾಸ್ತವಾಂಶ. ಇದು ದೇವರಾಜೇಗೌಡ ಅವರೇ, ನನ್ನ ಕೊನೆಯ ಪ್ರಶ್ನೆ, ಈ ಕಾರ್ತಿಕ್ ಅವರು ನೇರವಾಗಿ ನಿಮ್ಮ ಮೇಲೆ ಆರೋಪ ಮಾಡ್ತಿದ್ದಾರೆ, ನೀವೇ ವಿಡಿಯೋನ ರಿಲೀಸ್ ಮಾಡಿದ್ದು ಅಂತ ಹೇಳ್ತಿದ್ದಾರೆ. SIT ತನಿಖೆಗೆ ದೇವರಾಜೇಗೌಡ ಅವರು ಸಂಪೂರ್ಣವಾಗಿ ಸಿದ್ಧರಿದ್ದಾರೆ ಹಾಗಾದ್ರೆ? SIT ಓನ್ಲಿ ಅಲ್ಲ, ನಾಟ್ ಓನ್ಲಿ SIT ಮೇಡಮ್, ಈ ದೇಶದ ಉನ್ನತ ತನಿಖೆಗಳು ಯಾವ್ಯಾವ ಇದಾವೆ ಎಲ್ಲಕ್ಕೂ ಕರೀಲಿ ನಾನು ಸಪೋರ್ಟ್ ಮಾಡ್ತೀನಿ. ನನ್ನಲ್ಲಿ ನಾನು ಬಂದು ನಿಂತ್ಕೊತೀನಿ. ಒಂದೇ ಒಂದು ಆರೋಪ ಸಾಬೀತು ಮಾಡ್ಲಿ, ನಾನು ಬಿಡುಗಡೆ ಮಾಡಿದ್ದೀನಿ ಅಂತ. ರೈಟ್. ಥ್ಯಾಂಕ್ ಯು ದೇವರಾಜೇಗೌಡ ಅವರೇ, ನ್ಯೂಸ್ ಫಸ್ಟ್ ಜೊತೆಗೆ ಮಾತನಾಡಿದ್ದಕ್ಕೆ. ಇದು ಹಾಸನ ಬಿಜೆಪಿ ಮುಖಂಡ ಹಾಗೆ ವಕೀಲರು ಆಗಿರುವಂತಹ ದೇವರಾಜೇಗೌಡ ಅವರು ನ್ಯೂಸ್ ಫಸ್ಟ್ಗೆ ಕೊಟ್ಟಂತಹ ಪ್ರತಿಕ್ರಿಯೆ. ಚಾಲಕ ಪ್ರಜ್ವಲ್ ರೇವಣ್ಣ ಅವರ ಮಾಜಿ ಕಾರು ಚಾಲಕ ಕಾರ್ತಿಕ್ ಈಗ ಮಾಡ್ತಾ ಇರುವಂತಹ ಆರೋಪಕ್ಕೆ ಸಂಬಂಧಪಟ್ಟ ಹಾಗೆ ದೇವರಾಜೇಗೌಡ ಅವರು ಆ ವಿಡಿಯೋನ ಏನಕ್ಕೆ ಬಳಕೆ ಮಾಡ್ಕೊಂಡ್ರೋ ಗೊತ್ತಿಲ್ಲ, ನಾನ್ ವಿಡಿಯೋನ ಕೊಟ್ಟಿರೋದು ಬಿಜೆಪಿಯ ನಾಯಕರಾಗಿರುವಂತಹ ದೇವರಾಜೇಗೌಡ ಅವರಿಗೆ ಮಾತ್ರ ಅನ್ನುವಂತಹ ಸ್ಟೇಟ್ಮೆಂಟ್ ನ ಪ್ರಜ್ವಲ್ ರೇವಣ್ಣ ಅವರ ಮಾಜಿ ಕಾರ್ ಚಾಲಕ ಕಾರ್ತಿಕ್ ನೀಡಿದ್ದಾರೆ. ಅಲ್ಲಿಗೆ ಪ್ರಜ್ವಲ್ ರೇವಣ್ಣ ಅವರ ಮಾಜಿ ಕಾರ್ ಚಾಲಕ ಕಾರ್ತಿಕ್ ಮಾಡ್ತಾ ಇರುವ ಆರೋಪದ ಪ್ರಕಾರ ಈಗ ವಿಡಿಯೋ ರಿಲೀಸ್ ಮಾಡಿದಂತಹ ಆರೋಪವನ್ನ ಆತ ಮಾಡ್ತಾ ಇರುವುದು ಬಿಜೆಪಿಯ ನಾಯಕರಾಗಿರುವಂತಹ ದೇವರಾಜೇಗೌಡ ಅವರ ವಿರುದ್ಧ. ಆದ್ರೆ ದೇವರಾಜೇಗೌಡ ಅವರು ಇದನ್ನ ಸಾರಾ ಸಗಟಾಗಿ ತಳ್ಳಿ ಹಾಕಿದ್ದಾರೆ. ಒಬ್ಬ ವಕೀಲನಾಗಿ ಆತನ ಬಳಿ ನಾನು ವಿಡಿಯೋನ ಇಸ್ಕೊಂಡಿದ್ ನಿಜ, ಅದಾದಂತಹ ನಂತರದಲ್ಲಿ ಕಾನೂನಾತ್ಮಕವಾಗಿ ಅದೇನಾಗಬೇಕು ಆ ನಿಟ್ಟಿನಲ್ಲಿ ನಾನು ಸಿದ್ಧನಾಗಿದ್ದೆ. ಈ ವಿಡಿಯೋನ ನಾನು ಯಾರಿಗೂ ಕೊಟ್ಟಿಲ್ಲ, ಎಲ್ಲೂ ಕೂಡ ಅದನ್ನ ರಿವೀಲ್ ಮಾಡುವಂತಹ ಕೆಲಸವನ್ನ ಮಾಡಿಲ್ಲ. ಯಾಕಂದ್ರೆ ಅದು ಹೆಣ್ಣು ಮಕ್ಕಳ ಘನತೆಯ ಪ್ರಶ್ನೆಯಾಗಿತ್ತು, ಘನತೆಯ ವಿಚಾರವಾಗಿತ್ತು. ನಾನು ಅದನ್ನ ಎಲ್ಲೂ ಕೂಡ ರಿಲೀಸ್ ಮಾಡೋದಕ್ಕೆ ಹೋಗಿಲ್ಲ. ಅದರ ಬದಲಾಗಿ ಕಾರ್ತಿಕ್ ಬೇರೆ ಯಾವ ಕಾಂಗ್ರೆಸ್ ನಾಯಕರ ಜೊತೆ ಸಂಪರ್ಕದಲ್ಲಿದ್ದ ಅನ್ನುವಂಥದ್ದನ್ನ ಆತ ಬಹಿರಂಗಪಡಿಸಲಿ, ಆತನೇ ಬೇರೆ ಯಾರಿಗೆ ವಿಡಿಯೋನ ಹಂಚಿಕೆ ಮಾಡಿದ್ದಾನೆ ಅನ್ನೋದು ಬಹಿರಂಗವಾಗ್ಲಿ ತನಿಖೆ ಮೂಲಕ ಅನ್ನುವಂತಹ ಮಾತನ್ನ ನ್ಯೂಸ್ ಫಸ್ಟ್ಗೆ ಪ್ರತಿಕ್ರಿಯೆ ಕೊಡುವಂತಹ ಸಂದರ್ಭದಲ್ಲಿ ವಕೀಲ ಹಾಗೆ ಬಿಜೆಪಿಯ ನಾಯಕ ದೇವರಾಜೇಗೌಡ ಹೇಳಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.